ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಮೊದಲು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೊಂದು ಅಭಿನಂದನೆ ಸಲ್ಲಿಸಿ ಸುಳ್ಳುರಾಮಯ್ಯ ವಿಷಯಕ್ಕೆ ಬಂದ್ಬಿಡ್ತೀನಿ. ದಸರಾ ಉದ್ಘಾಟನಾ ವಿವಾದ ಹಿಡ್ಕೊಂಡು ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟೇರಿದ್ದಾರೆ. ಹೈಕೋರ್ಟ್ ತೀರ್ಪು ಏನು ಬರುತ್ತೋ ಅದನ್ನು ಸೃಜನಾತ್ಮಕವಾಗಿ ಸ್ವೀಕಾರ ಮಾಡೋಣ. ಆದರೆ ಹಿಂದೂ ಧರ್ಮ ಗುತ್ತಿಗೆ ಪಡೆದಂತಾಡುವ BJP ನಾಯಕರು ಹೇಳೋಕ್ಕೆ ಕೊಡೋದು ಬಿಟ್ಟರೆ ಯಾರಾದರೂ ಕೋರ್ಟಲ್ಲಿ ಪ್ರಶ್ನಿಸಿದಿರ? ಇವರಿಗೆ ಹಿಂದೂಗಳ ವೋಟ್ ಬೇಕು ಅಷ್ಟೇ. ಆದರೆ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಲೇರಿ ಹೋರಾಟ ತೀರ್ಪು ಬರೋ ತನಕ ಜೀವಂತ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೊಂದು ಆತಂಕದ ಚಳಿ ನುಗ್ಗಿಸಿದ್ದಾರೆ. ಬಾನು ಮುಸ್ತಾಕ್ ಅತ್ಯುತ್ತಮ ಲೇಖಕಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ರೂಕರ್ ಪ್ರಶಸ್ತಿ ಇಂಗ್ಲಿಷ್ ಭಾಷಾಂತರ ಮಾಡಿದ ದೀಪಾ ಬಸ್ತಿ, ಬಾನು ಮುಸ್ತಾಕ್ ಇಬ್ಬರಿಗೂ ಸಲ್ಲುತ್ತೆ. ಆದರೆ ದೀಪಾ ಬಸ್ತಿನೂ ಕರೆದಿದ್ದರೆ ಅದಕ್ಕೊಂದು ಅರ್ಥ ಇತ್ತು. ಆದರೆ ಕಾಂಗ್ರೆಸ್ ಚಾಳಿ ಏನು ಗೊತ್ತಾ? ಮುಸ್ಲಿಂ ಕೇಳದಿದ್ದರೂ ಕೊಡುವ ಹಪಹಪಿ. ಸರ್ಕಾರದ ಮನೆ ಹಂಚಿಕೆಗೂ ಮೀಸಲು, ಗುತ್ತಿಗೆಯಲ್ಲೂ ಮೀಸಲು, ಮದುವೆಗೂ ಅನುದಾನ. ಮಕ್ಕಳ ಮಾಡಿಕೊಂಡರೂ ಅನುದಾನ ಕೊಟ್ಟರೆ ಅಚ್ಚರಿಯಲ್ಲ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಂ ಮಾತ್ರವ? ಮುಸ್ಲಿಂ ನಮಗೆ ಮೀಸಲು ಕೊಡಿ ಅಂತ ಕೇಳಿತ್ತ. ಆದರೆ ಕೇಳದೆಯೇ ಕೊಲ್ಲುವ ಚಾಳಿ ಕಾಂಗ್ರೆಸ್ ಸಂಸ್ಕೃತಿ. ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡ್ತೀನಿ, ಅವಕಾಶ ಕೊಡಿ ಅಂತ ಅರ್ಜಿ ಹಾಕಿದ್ರ. ಸಿದ್ದರಾಮಯ್ಯನವರಿಗೆ ಗೊತ್ತಿತ್ತು ಬಾನು ಮುಸ್ತಾಕ್ ಉದ್ಘಾಟಕರಾದರೆ ವಿವಾದ ಆಗುತ್ತೆ. ಒಟ್ಟಾರೆ ಸುದ್ದಿಯಲ್ಲಿರಬೇಕು. ನಾವು ಮುಸ್ಲಿಂ ಸಮಾಜದ ಪರವಿದ್ದೇವೆ ಎನ್ನುವ ಮೆಸೇಜು ಪದೇ ಪದೇ ನೆನಪಿಸುವ ಹುನ್ನಾರ ಬಿಟ್ಟರೆ ಮತ್ತಾವ ಸಾರ್ಥಕತೆಯೂ ಇಲ್ಲ. ಬೂಕರ್ ಪ್ರಶಸ್ತಿ ದೇಶದ 7 ಮಂದಿ ಲೇಖಕರಿಗೆ ಬಂದಿದೆ. ಕರ್ನಾಟಕ ಮೂಲದ ಇಬ್ಬರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಇಬ್ಬರಿಗೆ ನಾನ್ ಬೂಕರ್ ಪ್ರಶಸ್ತಿ ಬಂದಿದೆ. 1997ರಲ್ಲಿ ಮಂಗಳೂರು ಮೂಲದ ಅರವಿಂದ್ ಅಡಿಗ ಪಡೆದರೆ VS ಸೈನಿಪಾಲ್, ಸಲ್ಮಾನ್ ರಶೀದಿ, ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಕನ್ನಡದ ಬಾನು ಮುಸ್ತಾಕ್ ಇವರು ಬೂಕರ್ ಪ್ರಶಸ್ತಿ ಪಡೆದವರು. ಇನ್ನು BJP ಕಡೆ ನೋಡಿದರೆ ಸ್ಟೇಟ್ಮೆಂಟ್ ಶೂರರು. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿಟ್ಟರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಧೈರ್ಯ ಮಾಡಿದ್ರ. ಇನ್ನು R ಅಶೋಕ್ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು. ಎಕ್ಸ್ ಖಾತೆಯಲ್ಲಿ ಗೀಚಿದ್ದು ಬಿಟ್ಟರೆ ಇಶ್ಯೂ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಪ್ರಯತ್ನನೇ ಮಾಡಿದ್ರ. ಆ ಕೋಷ್ಟ ಈ ಕೋಷ್ಟ ನೂರಾರು BJPಯಲ್ಲಿದೆ ರೀ. ಅವರು ಯಾರು ಕೋರ್ಟ್ ಮೆಟ್ಟಲೇರಿದ್ರ. ಆದರೆ ಹಿಂದಿನಿಂದಲೂ ಹಿಂದೂ ಪರ ಗಟ್ಟಿ ಧ್ವನಿಯಾಗಿದ್ದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ. ನಾಳೆ ಏನು ತೀರ್ಪು ಬಂದರೂ ಸ್ವೀಕರಿಸೋಣ. ಗೆಳೆಯರೇ, ನೀವೇನಂತೀರ? ಗೆಳೆಯರೇ, ಸಿದ್ದರಾಮಯ್ಯ ವಿಷಯಕ್ಕೆ ಬಂದರೆ ಸಿದ್ದರಾಮಯ್ಯ ಹೇಳೋದೆಷ್ಟು ಸುಳ್ಳು ಎಷ್ಟು ಸತ್ಯ ಎನ್ನುವುದು ಗೊತ್ತಾಗದಷ್ಟು ಕನ್ಫ್ಯೂಸು. ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಾರೆ. ಆದರೆ ಲೋಕಾಯುಕ್ತದಲ್ಲಿ 53 ಕೇಸು ಫೈನಲ್ ಆಗದೆ ಕ್ಲೀನ್ ಚಿಟ್ ಹೇಗೆ ಆಗುತ್ತೀರಿ? ಮೂಡ, ನಾನೇನು ತಪ್ಪು ಮಾಡಿಲ್ಲ ಅಂದರೆ ಸೈಟ್ ವಾಪಸ್ ಏಕೆ ಅಂತ ಪ್ರಶ್ನೆ ಬರೋಲ್ವ? ಹಿಂದೂಗಳು ಹಿಂಸೆ ಹಿಂಸೆ ಅಂತಾರೆ, ಮುಲ್ಲಾ ಟೊಪ್ಪಿ ಹಾಕ್ಕೊಂಡು ತಿರುಗ್ತಾರೆ. ಮುಸ್ಲಿಮರು ಶಾಂತಿ ದೂತರಂತೆ. ಪೆಂಟಗಾನ್ ವಿಮಾನ ನುಗ್ಗಿಸಿದ್ದು ಹಿಂದೂಗಳ? ಪಾಕಿಸ್ತಾನದಲ್ಲಿ ಸಾಬ್ರನ್ನು ಕೊಲ್ತಾರಲ್ಲ ಅದೇನು? ಬಾಂಗ್ಲಾ ದಂಗೆ ಮಾಡಿದ್ಯಾರ್ರೀ? ಪಹಲ್ಗಾಮ್ ದಾಳಿ ಮಾಡಿದ್ದು ಹಿಂದೂ ಉಗ್ರರ? ಒಸಾಮಾ ಬಿನ್ ಲಾಡನ್ನ ಅಮೇರಿಕ ಹೊಡೆದು ಹಾಕ್ತಲ್ಲ, ಯಾತಕ್ಕಾಗಿ? ಅದೆಲ್ಲ ಸಾಯಲಿ. ಅಫ್ಘಾನಿಸ್ತಾನ ಭೂಕಂಪ ಮಹಿಳೆಯರ ನೆರವಿಗೆ ಬಾರದೆ ಅವರು ಸಾಯುವಂತೆ ಮಾಡಿದ್ದು ಏನು? ಸಿದ್ದು ಸತ್ಯದ ಶಾಂಪಲ್ಲಿಗೆ ಇಷ್ಟು ಸಾಕಲ್ವ? ಸಿದ್ದು ಸತ್ಯದ ಕಥೆ ಏನು ನೋಡಿಕೊಂಡು ಬರೋಣ ಬನ್ನಿ. CM ಸಿದ್ದರಾಮಯ್ಯ ಸತ್ಯ ಹೇಳ್ತಾರ? ಎಲ್ಲಾದರೂ ಸತ್ಯ ಹೇಳಿದ್ದು ಕೇಳಿದಿರ? ಬಾಯಿ ಬಿಟ್ಟರೆ ಬಣ್ಣಗೇಡು. ಸತ್ಯ ಇಲ್ಲದೆ ಅಂತ ಹುಡುಕಬೇಕು. ರಾಜ್ಯ ಸರ್ಕಾರ ಹಣಕಾಸು ಸಂಕಷ್ಟಕ್ಕೆ ಸಿಲುಕಿದೆ. ಆದಾಯ ಸಂಗ್ರಹದಲ್ಲಿ 12,000 ಕೋಟಿ ಕೊರತೆ ಅಂತ ನಾನು ಹೇಳ್ತಾ ಇಲ್ಲ ರೀ. CAG ವರದಿ ಹೇಳುತ್ತೆ. ಗ್ಯಾರಂಟಿ ಸಬ್ಸಿಡಿಗೆ ಸರ್ಕಾರ 90,000 ಕೋಟಿ ಖರ್ಚು ಮಾಡ್ತಿದೆ. ಅಭಿವೃದ್ಧಿಗೆ ಹಣದ ಕೊರತೆ. ಸರ್ಕಾರ ಮತ್ತೆ ಸಾಲದ ಮರೆ. ಎಲ್ಲಾದರೂ ಸಿದ್ದರಾಮಯ್ಯ ಒಪ್ಪಿಕೊಂಡ್ರ? ಹಣದ ಕೊರತೆ ಇಲ್ಲ ಅಂದರು. ವರದಿ ಹೇಳೋ ಪ್ರಕಾರ ಸಿದ್ದರಾಮಯ್ಯ ಹೇಳ್ತಿರೋದು ಸುಳ್ಳಲ್ಲದೆ ಮತ್ತಿನ್ನೇನ್ರಿ? ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಎನ್ನುವುದು ಗಪ್ಚುಪ್ಪಾಗಿಲ್ಲ. ಗ್ಯಾರಂಟಿ ಯೋಜನೆ ವಿತ್ತೀಯ ಕೊರತೆ ಸೃಷ್ಟಿಸಿದೆ ಎಂದು CAG ವರದಿ ಉಲ್ಲೇಖ ಮಾಡಿದೆ. ರಾಜ್ಯ ಸರ್ಕಾರದ ಆರ್ಥಿಕ ಅಶಿಸ್ತು ಲೋಪ ಎತ್ತಿ ತೋರಿಸುವ
ಮಹಾಲೇಖಪಾಲರ ವರದಿ ಅಂದರೆ CAG ಹೊಟ್ಟೆಕಿಚ್ಚಿಗೆ ಹೇಳಿದ್ದ ರಾಜ್ಯ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ನಿಗದಿ ಮಾಡಿದ ಬಂಡವಾಳ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ಆರ್ಥಿಕ ಗೊಂದಲ ಸೃಷ್ಟಿಸಿದೆ. ಪರಿಣಾಮ ಕೈ ಶಾಸಕರೇ ಅಸಮಾಧಾನಗೊಂಡಿದ್ದು ಅನುದಾನಕ್ಕೆ ಅಂಗಲಾಚಿದರೂ ನಯಾ ಪೈಸೆ ಸಿಗುತ್ತಿಲ್ಲ. ಮತದಾರರಿಗೆ ಏನು ಹೇಳೋದು ಅಂತ ಅವಲತ್ತುಕೊಂಡರೂ ಸಿದ್ದರಾಮಯ್ಯ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕಂಡಿದ್ದೀನಿ ಕೂತ್ಕೊಳ್ಳಯ್ಯ ಎನ್ನುವ ಮೂಲಕ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದು ಸತ್ಯವಾದರೆ ವಿತ್ತೀಯ ಕೊರತೆ ಇಲ್ಲ ಎನ್ನುವುದು ಸುಳ್ಳ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2023-24 ಸಾಲಿನಲ್ಲಿ ರಾಜ್ಯದ ಮೂಲಸೌಕರ್ಯಕ್ಕಾಗಿ ನಿಗದಿ ಮಾಡಲಾಗಿದ್ದ ಬಂಡವಾಳ ವೆಚ್ಚದಲ್ಲಿ ಸುಮಾರು 5.299 ಕೋಟಿ ಗ್ಯಾರಂಟಿ ಯೋಜನೆಗೆ ಬಳಸುವ ಕುರಿತು CAG ವರದಿಯಲ್ಲಿ ಬಹಿರಂಗ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮತೋಲನವಿಲ್ಲದೆ ಆರ್ಥಿಕ ನಿರ್ವಹಣೆ, ಹಣಕಾಸಿನ ಕೊರತೆ, ಸಾಲದ ಮಟ್ಟದ ಮೇಲೆ ಗಂಭೀರ ಪ್ರಭಾವ ಬೀರುವ ಎಚ್ಚರಿಕೆ ವರದಿ ನೀಡಿದ್ದರು. ಅದೇ ಉಡಾಫೆ ಮತ್ತದೇ ಸುಳ್ಳು. CM ಸಿದ್ದರಾಮಯ್ಯ ಯಾನೇ ಸುಳ್ಳು ರಾಮಯ್ಯ ಎನ್ನುವುದು ಸಾರ್ವಜನಿಕರ ಆರೋಪ, ನಾನು ಮಾಡಿದ್ದಲ್ಲ ರೀ. 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮನೆಯ ಯಜಮಾನಿ ಖಾತೆಗೆ 2,000 ಜಮೆ ಮಾಡಲಾಗುತ್ತೆ. ಕಳೆದ 2 ವರ್ಷಗಳಲ್ಲಿ 1.6 ಕೋಟಿ ವೆಚ್ಚ ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ತಗುಲುತ್ತಿದೆ. ಸರ್ಕಾರ ಬೊಕ್ಕಸಕ್ಕೆ ಹೊರೆ ಆಗುತ್ತಿದೆ ಎಂಬ ಮಾತಿದೆ. ಆದರೆ ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲುವುದಿಲ್ಲ ಎಂದು ಸರ್ಕಾರ ಹೇಳುತ್ತೆ. ಸಿದ್ದರಾಮಯ್ಯ 5 ಗ್ಯಾರಂಟಿ ಭರವಸೆ ಈಡೇರಿಸುತ್ತೇವೆ ಎನ್ನುತ್ತಿರೋದು ಸತ್ಯವ? ಯಾವತ್ತಾದರೂ ಹಣ ಸರಿಯಾಗಿ ಹಾಕಿದ್ದಿದೆಯಾ? ತಿಂಗಳಿಗೆ ಕರೆಕ್ಟ್ ಹಾಕ್ತೀವಿ ಅಂತ ನಾವು ಹೇಳಿದ್ದೀವ ಅಂತ CM DK ಶಿವಕುಮಾರ್ ಉಲ್ಟಾ ಆವಾಜು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದರೆ, ಅಯ್ಯೋ ನಾನು ಆಕ್ಸಿಡೆಂಟಾಗಿ ಸೊಂಟ ಮಲ್ಕೊಂಡಿದ್ದೇನೆ, ನಾನು ಸರಿಯಾಗಿ ಬಂದ ಕೂಡಲೇ ಹಾಕ್ತೀನಿ ಅಂತಿದ್ದಾರೆ. ಯಾವ ಕಡೆಯಿಂದ ನಗಬೇಕ್ರಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಪ್ರಕಾರ ಹೇಳೋದಾದರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.24 ಕೋಟಿ ಫಲಾನುಭವಿಗಳು ಧನ ಸಹಾಯ ಪಡೆದುಕೊಂಡಿದ್ದಾರೆ. ಯೋಜನೆ ಆರಂಭದಿಂದ ಇಲ್ಲಿಯವರೆಗೆ ಒಟ್ಟು 1.06 ಕೋಟಿ ಫಲಾನುಭವಿ ಎಲ್ಲ ಕಂತು ಧನ ಸಹಾಯ ಸ್ವೀಕರಿಸಿದ್ದಾರೆ. ಉಳಿದವರು ಏನು ಪಾಪ ಮಾಡಿದ್ದಾರೆ? ಗೃಹಲಕ್ಷ್ಮಿ ಯೋಜನೆ ಆರಂಭವಾದ ಆಗಸ್ಟ್ 2023ರಿಂದ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 20 ಕಂತು ಧನ ಸಹಾಯ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗೆ ರಾಜ್ಯದ ಬಂಡವಾಳ ವೆಚ್ಚದ ಮೇಲೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ ಸರ್ಕಾರ ಯೋಜನೆಗೆ ಜಾರಿಗೆ ತಂದಾಗಿನಿಂದ ಈವರೆಗೆ 5 ಗ್ಯಾರಂಟಿ ಯೋಜನೆಗಾಗಿ 94.177 ಕೋಟಿ ರು ವೆಚ್ಚ ಮಾಡಿದೆ ಎಂದು ವರದಿ ನೀಡಿದ್ದಾರೆ. ಸಿದ್ದರಾಮಯ್ಯ ಅಲ್ಲ, ಸುಳ್ಳು ರಾಮಯ್ಯ ಹಗರಣಗಳಿಗೆ ಸಿದ್ದು ಚೆಕ್. ಚುನಾವಣೆ ಆಶ್ವಾಸನೆ, ಪಂಚಭಾಗ್ಯ ಕೊಟ್ವಿ, ಯುವ ನಿಧಿಯಲ್ಲಿ ಭಾಗ್ಯಲಕ್ಷ್ಮಿ 3 ತಿಂಗಳಿಗೂ 6 ತಿಂಗಳಿಗೂ ಕರೆಂಟ್ ಫ್ರೀ, ಡಿಜಿಟಲ್ ಮೀಟರ್, ಯೂನಿಟ್ ಬೆಲೆ ಹೆಚ್ಚಳ ಬರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯ ದುಬಾರಿ. ಅಭಿವೃದ್ಧಿ, ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ಮರೆತು ಹೋಗ್ತಾ ಇದ್ದೀರಿ. ವಾಲ್ಮೀಕಿ, ಮೂಢ, ಅರ್ಕಾವತಿ ಕೋತಿ ಬೆಣ್ಣೆ ತಿಂದು ಹೋತನ ಬಾಯಿಗೆ ಬರೆಸಿದಂತೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಸುಳ್ಳು ರಾಮಯ್ಯ ವಿರೋಧಿಗಳ ಟ್ಯಾಗ್ ಅಲ್ಲ, ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೊದಲ ವರ್ಷಕ್ಕೆ ಜನತೆ ಕೊಟ್ಟ ಶಿಫಾರಸು ಪತ್ರ. ಕೊಟ್ಟ 5 ಗ್ಯಾರಂಟಿ ಅಕ್ಷರ ಸಹ ಲಾಗೂ ಆಗಿದೆಯಾ ಅಥವಾ ಜನರ ಭಾವನೆ ಶೋಷಿಸಿ ಹುಸಿ ಭರವಸೆಗಳ ಹಂಗಾಮ ನಡೆಸಿದಿರ? ಚುನಾವಣೆಗೂ ಮುನ್ನ ಸಿದ್ದು DKC ನಾವು ಒಂದಾಗಿದ್ದೇವೆ ಜೋಡೆತ್ತು ಅಂತ ಹೇಳಿಕೊಂಡು ರಾಜ್ಯ ಸುತ್ತಿದ್ದು ಗೆದ್ದ ಮೇಲೆ CM ಕುರ್ಚಿ ಕಿತ್ತಾಟ ಒಂದಾಗಿದ್ದು ಸುಳ್ಳಿನ ಸತ್ಯ ಹೊರಹಾಕ್ತು. ಶಕ್ತಿ ಯೋಜನೆ ಮನೆ ಮನೆಗೆ ಉಚಿತ ವಿದ್ಯುತ್, ಆದರೆ ಡಿಜಿಟಲ್ ಮೀಟರ್ ಬಂದ ಮೇಲೆ ಯಾರು ಎಷ್ಟು ಬಳಸಿದ್ರು ಅಂತ ಸರಿಯಾಗಿ ಕಾಣಿಸ್ತದೆ. ಕಡಿತ ಬಿಲ್ ತಪ್ಪಿ ಜಾಸ್ತಿ ಬರ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅನ್ನಭಾಗ್ಯ 10 kg ಅಕ್ಕಿ ಬದಲು ಪ್ಯಾಕೇಜ್ ಕತ್ತಲೆಯಲ್ಲಿದೆ. ಗುರುಭಾಗ್ಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸವಾರಿ, ಆದರೆ ಟೋಕನ್ಸಿಗೆ ಟೈಮು. ಹಲವಾರು ಜಿಲ್ಲೆಗಳಲ್ಲಿ ಇನ್ನೂ ಅನುಷ್ಠಾನ ಆಗಿಲ್ಲ. ಯುವ ನಿಧಿ, BSc BE ಕಂಪ್ಲೀಟ್ ಮಾಡಿದವರಿಗೆ ಸಾಲವಿಲ್ಲದೆ ನೇರ ಸಹಾಯಧನ ಅಂದರು. 3 ಬಾರಿ ಡೆಡ್ಲೈನ್ ಬದಲಾಯಿತು. ಅರ್ಜಿ ಹಾಕಿದವರಿಗೆ ಸಂದೇಶವೇ ಬರಲಿಲ್ಲ. ಚುನಾವಣೆ ಮುನ್ನ 100 ಗುದ್ದಲಿ ಪೂಜೆ, ಆದರೆ ಸರ್ಕಾರ ಬಂತು ನೋಡಿ ಪಿನ್ ಸೈಲೆಂಟ್. ಬಡವರಿಗೆ ಮನೆ, ಬಡಾವಣೆಗೆ ರಸ್ತೆ, ಆಸ್ಪತ್ರೆ, ಶಾಲೆ ಎಲ್ಲವೂ ಬೋರ್ಡ್ ಲೆಟರ್ಸ್ನಲ್ಲಿ ಟೆಂಡರ್ ಲೆವೆಲ್ಗೆ ಬಂದಿಲ್ಲ.
ಹಳೆ ಯೋಜನೆಗಳೇ ಪುನಃ ಉದ್ಘಾಟನೆ, ಪ್ರಗತಿ ಸ್ಥಗಿತ, ಬಜೆಟ್ ಜಾರಿಯಲ್ಲಿ ವಿಳಂಬ, ಇಂಡಸ್ಟ್ರೀಸ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸಮಾವೇಶದ ನಂತರ ಯಾವುದೇ ದೊಡ್ಡ ಕೈಗಾರಿಕಾ ಯೋಜನೆ ಜಾರಿಗೆ ಬಂದಿದೆಯಾ? ಬೆಂಗಳೂರಿಗೆ ಹೊಸ ನೀರು, ಹೊಸ ರಸ್ತೆ, ಹೊಸ ಕನಸು ಎಲ್ಲಿರಿ? ಪ್ಯಾಕೇಜ್ ಪ್ಲ್ಯಾನ್ ಮಾತ್ರ ಪಂಚಭಾಗ್ಯ ಕಮಿಟ್ಮೆಂಟ್ ಇತ್ತು, ಆದರೆ ಅನುಷ್ಠಾನ ಚುಕ್ಕಾಣಿ ಇಲ್ಲದೆ ಪರಿಗಣನೆ ಆಗ್ತಿದೆ. ಮೂಡ ಮತ್ತು ಆರ್ಕಾವತಿ ಹಗರಣದಿಂದ ಸರ್ಕಾರ ಕೂಡ ಹಿಂದಿನ ಹಗರಣದ ಹಿಂದೆಯೇ ಕಾಣಿಸ್ಕೊಳ್ತಾ ಇದೆ. ಯುವ ಜನತೆ ಯೂತ್ ಫಂಡು ನಿರೀಕ್ಷೆ ಇಟ್ಟಿದ್ದರು. ಅದೇ ಜನತೆ ಈಗ ಟಿ ವಿ ನೋಡುವುದು ಕಡಿಮೆ ಮಾಡಿ ಎಡಿಟ್ ಮಾಡಿ ರೀಲ್ಸ್ ಹಾಕ್ತಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ರಾಜ್ಯ ಬೆಲೆ ಏರಿಕೆಯಿಂದ ತತ್ತರಿಸಿದರೆ ಸರ್ಕಾರಿ ಕಚೇರಿ ಲಂಚವಿಲ್ಲದೆ ಕೆಲಸ ಆಗೋಲ್ಲ. ಗುತ್ತಿಗೆ 80%, ಭೂಮಿ ಖರೀದಿ, ಮನೆ ತೆರಿಗೆಯೂ ತುಟ್ಟಿ. ಜನೌಷಧಿ ಬಂದ್ ಮಾಡಲು ಹೊರಟ ಸರ್ಕಾರ ಹೈಕೋರ್ಟ್ ತಪರಾಕಿ. ಹೈಕೋರ್ಟ್ನಲ್ಲೂ ಎಲ್ಲ ಪ್ರಕರಣ ಸರ್ಕಾರಕ್ಕೆ ಹಿನ್ನಡೆ. ಇವರಿಗೆ ಜನರ ಹಿತಕ್ಕಿಂತ ನೀನಾ ನಾನಾ CM ಕುರ್ಚಿ ಹಗ್ಗ ಜಗ್ಗಾಟ. ಅಕ್ಕಿ, ಸಾರು, ಸಕ್ಕರೆ, ಗ್ಯಾಸು ಪ್ರತಿ ತಿಂಗಳು ಬೆಲೆ ಏರಿಕೆ. ರೈತನ ತರಕಾರಿ ಬೆಲೆ ಕುಸಿತ, ಆದರೆ ಮಾರುಕಟ್ಟೆಯಲ್ಲಿ ಹೆಚ್ಚಳ. ಟೌನ್ ಪ್ಲಾನಿಂಗ್ನಲ್ಲಿ ಕಡಿತ. ಚಲನೆಗೆ 5,000ದಿಂದ 10,000. ಪಬ್ಲಿಕ್ ವರ್ಕ್ಸ್ ಗುತ್ತಿಗೆ ಶೇಕಡ 80 ಕಮಿಷನ್. ಕಚೇರಿ ನೋಟರಿ ಕೆಲಸಕ್ಕೂ ಪಾಸ್ವರ್ಡು. ಭೂಮಿ ಖರೀದಿಸಿದರೆ ರಿಜಿಸ್ಟ್ರೇಷನ್, ಟ್ಯಾಕ್ಸು, ಸ್ಟಾಂಪ್ ಡ್ಯೂಟಿ, ಡೆಡ್ ಎಲ್ಲವೂ ಥಟ್ಟನೆ ಏರಿಕೆ. ಆದರೆ ಸಚಿವ ಶಾಸಕರ ಸಂಬಳ ಚರ್ಚೆ ಇಲ್ಲದೆ ಹೈಕು. ಸರ್ಕಾರಿ ಆಸ್ಪತ್ರೆ, ಜನಸಾಮಾನ್ಯರಿಗೆ ಗೋದಾಮಲ್ಲಿ ಔಷಧಿಯೇ ಇಲ್ಲ ರೀ. ಅರ್ಕಾವತಿ ತನಿಖೆ ಸರ್ಕಾರದ ಬ್ಲ್ಯಾಕ್. ನ್ಯಾಯಾಲಯದ ಎಚ್ಚರಿಕೆ, ವಾಲ್ಮೀಕಿ ಮೀಸಲಾತಿ ಕುರಿತು ನ್ಯಾಯಾಲಯ ಸೂಕ್ತ ಅಂಕಿಅಂಶ ಇಲ್ಲ ಅಂತ ತಿರಸ್ಕಾರ. ಸರ್ಕಾರ ಜನಪರ ನಿರ್ಧಾರಗಳಲ್ಲಿ ಹಿನ್ನಡೆ ಅನುಭವಿಸಿದರೂ ರಾಜಕೀಯ ಹಗ್ಗ ಜಿಗ್ಗಾಟದಲ್ಲಿ ಬದಲಾಗ್ತಾ ಇರುತ್ತೆ. ನೀನಾ ನಾನಾ CM ಆಗಬೇಕು ಅಂತ CMಗೆ ಲೋಕಾಯುಕ್ತ ಕ್ಲೀನ್ ಚಿಟ್. ಅಧಿಕಾರಿ ವಿರುದ್ಧ ದಾಖಲೆಗಳಿರುವಾಗಲೂ ಕೆಲವೇ ದಿನಗಳಲ್ಲಿ ಕ್ಲೀನ್ ಚಿಟ್. ಗುತ್ತಿಗೆ ಹಂಚಿಕೆ, ಭೂ ನಿಯಮ ಉಲ್ಲಂಘನೆ, ಆಲ್ ಅಂಡರ್ ಇನ್ವೆಸ್ಟಿಗೇಷನ್. ಸತ್ಯದ ಬಣ್ಣ ಹಚ್ಚಿ ಸುಳ್ಳು ಸಲೀಸಾಗಿ ಮರೆ. ಹೆಲಿಕಾಪ್ಟರ್ ರಾಜಕೀಯ. ಸಿದ್ದರಾಮಯ್ಯ ಮೈಸೂರಿಗೆ ಹೋದರೂ ಹೆಲಿಕಾಪ್ಟರು, ಬೀಗರ ಊಟಕ್ಕೂ ಹೆಲಿಕಾಪ್ಟರು. ಎಲ್ಲಮ್ಮ ಜಾತ್ರೆಯೋ ದಾನಮ್ಮ ಹಬ್ಬವೋ, ಯಾರಿದ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಸಾಗುತ್ತಿದೆ ಹಬ್ಬ. ಇದೊಂದು ಆಡಳಿತವಲ್ಲ, ಇದು ಪ್ಯಾಕೇಜ್ ಗುತ್ತಿಗೆದಾರರ, ಗುತ್ತಿಗೆ ತಂತ್ರಜ್ಞರ, ಪಕ್ಷದ PR ಪೋಸ್ಟರ್ಗಳ ಆಡಳಿತ. ಮೂಡ ಹಗರಣ, ಆರ್ಕಾವತಿ ದುರ್ನೀತಿ, ಲಂಚದ ರಾಜ್ಯ, ಬೆಲೆ ಏರಿಕೆ, ನ್ಯಾಯಾಲಯದ ತಿರಸ್ಕಾರ, ಉಚಿತ ವಿದ್ಯುತ್. ಆದರೆ ಡಿಜಿಟಲ್ ಮೀಟರ್ ಜೊತೆ ಬಿಲ್ ಗಪ್ಚುಪ್. ಅಕ್ಕಿ 10 kg 100 ರೂಪಾಯಿ ಬದಲಾಗಿದ್ದು ಸೌಲಭ್ಯದ ಬಣ್ಣ. ಇವನದ್ದೇ ನಾಮ ಮಾತ್ರ. ಅರ್ಜಿ ಹಾಕಿದವರಿಗೆ ಮೌನವಧಿ. ಗ್ಯಾರಂಟಿ ಬಿಟ್ಟಿ ಯೋಜನೆ, ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅದಕ್ಕೊಂದು ಸಮಿತಿ, ಅದಕ್ಕೆ ಬಕ್ಕಸದಿಂದ 11 ಕೋಟಿ ರೂಪಾಯಿ. ಏನು ಹೇಳಬೇಕ್ರಿ? 2,000 ಗೃಹಲಕ್ಷ್ಮಿ. ಕೆಲವು ಮನೆಗಳಿಗೆ ತಿಂಗಳಿಗೆ, ಕೆಲವು ಮನೆಗೆ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆಯೋ. ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ, ಮಜಾವಾದಿ. ಮೂಡ ಹಗರಣ ಕ್ಲೀನ್ ಚಿಟ್. ಹಾಗಾದರೆ 11 ಸೈಟ್ ಯಾಕ್ರಿ ಹಿಂತಿರುಗಿಸಬೇಕಿತ್ತು? ವಾಲ್ಮೀಕಿ ಹಗರಣ ಸಿದ್ದುವೇ ಹೇಳಿದ್ದು 106 ಕೋಟಿ ಅಲ್ಲ ರೀ, 80 ಕೋಟಿ. CM ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸಿದ್ದುಗೆ ಕ್ಲೀನ್ ಚಿಟ್. ಹಾಗಾದರೆ ಸತ್ಯ ಯಾವುದು, ಸುಳ್ಳು ಯಾವುದು ಪತ್ತೆ ಮಾಡೋಕ್ಕೆ ಮತ್ತೊಂದು ವಿಶೇಷ ತಂಡ ರಚಿಸಿದರೆ ಹೇಗಿರುತ್ತೆ? ಇದು ಅವಾಂತರ ಸಮಯವಲ್ಲ, ಇದು ಎಚ್ಚರಿಕೆಗಾಲ. ಇಂದು ನೋಡುತ್ತಿರುವುದು ಕೇವಲ ರಾಜಕೀಯ ಆವರಣವಲ್ಲ, ನಿಮ್ಮ ಮನೆ ಮೇಲಿದ್ದ ಭವಿಷ್ಯದ ಚಾವಣಿಗೆ ಬಿದ್ದಿರುವ ಬಿರುಕು. ನೋಡಿ, ಆಲೋಚಿಸಿ. ಯಾಕೆಂದರೆ ಸುಳ್ಳು ರಾಮಾಯಣಿಗೂ ಸತ್ಯದ ರಾಮಾಯಣವೋ? ನಿರ್ಧಾರ ನಿಮ್ಮದೇ. ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯದೊಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.